ಎಚ್.ಡಿ. ಕೋಟೆ ಪಟ್ಟಣದ ಗದ್ದಿಗೆ ಮುಖ್ಯ ರಸ್ತೆ ಬಳಿಯ ಕೆರೆ ಪಕ್ಕದಲ್ಲಿ ಲಾವಿಯನ್ ಕಂಪನಿಯ ವಿವಿಧ ಬಗೆಯ 200 ಕೆಜಿಗೂ ಅಧಿಕ ಚಾಕೊಲೇಟ್ ಅನ್ನು ಬಿಸಾಡಿರುವ ಘಟನೆ ನಿನ್ನೆ ತಡರಾತ್ರಿ ಬೆಳಕಿಗೆ ಬಂದಿದೆ. ಇಂದು ಬೆಳಗ್ಗೆ ವಾಯುವಿಹಾರಕ್ಕೆ ತೆರಳಿದ ಸಾರ್ವಜನಿಕರು ಇದನ್ನು ಗಮನಿಸಿದ್ದು, ಈ ಭಾಗದಲ್ಲಿ ಆಡಿ ಮಕ್ಕಳು ಮತ್ತು ವಡ್ಡರಗುಡ್ಡಿ ಭಾಗದ ಶಾಲಾ ಮಕ್ಕಳು ಪ್ರತಿದಿನ ರಸ್ತೆಯಲ್ಲಿ ಓಡಾಡುತ್ತಾರೆ ಮತ್ತು ಹಸುಕರುಗಳು ಕೂಡ ಇರುತ್ತವೆ. ಇದನ್ನು ಯಾರಾದರೂ ತಿಂದರೆ ಅವರ ಜೀವಕ್ಕೆ ತೊಂದರೆಯಾಗುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯ ಅಧಿಕಾರಿ ಪಿ. ಸುರೇಶ್ ಮತ್ತು ಆರೋಗ್ಯ ಅಧಿಕಾರಿ ಟಿ. ಡಾಕ್ಟರ್ ರವಿಕುಮಾರ್ ಚಾಕ್ಲೇಟ್ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ರವಾನಿಸಿದರು. ಬಳಿಕ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಪಿ. ಸುರೇಶ್, ಈ ಚಾಕ್ಲೇಟ್ ಅನ್ನು ಯಾರು ಹಾಕಿದ್ದಾರೆ ಎಂದು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ, ಪಟ್ಟಣದಲ್ಲಿ ಯಾವ ಸ್ಥಳದಲ್ಲಿ ಕೂಡ ಅವಧಿ ಮುಗಿದ ಪದಾರ್ಥಗಳನ್ನು ಜನರು ಬಿಸಾಡಬಾರದು, ಪಟ್ಟಣದ ವರ್ತಕರು ಈ ಡಿಸ್ಟ್ರಿಬ್ಯೂಟರ್ ಬಗ್ಗೆ ಮಾಹಿತಿ ನೀಡಬೇಕು, ಈ ಬಗ್ಗೆ ಸಂಬಂಧಪಟ್ಟವರ ಬಳಿ ಮಾಹಿತಿ ಪಡೆದು ಚಾಕ್ಲೇಟ್ ಬಿಸಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಪಡುಕೋಟೆ ಗ್ರಾಮದವರು ಅವರು ಡೈಲಿ ಕೋಟೆಗೆ ಅಪ್ ಡೌನ್ ಮಾಡ್ತಾ ಇದ್ವಿ. ನಿನ್ನೆ ಸಂಜೆ ಇಲ್ಲಿ ಏನೋ ಬೆಂಕಿ ಉರಿತಾ ಇತ್ತು. ಬಂದು ನೋಡಿದ್ರೆ ಈ ಥರ ಚಾಕ್ಲೇಟ್ಸ್ ಸುರಿದವ್ರೆ. ಎಚ್.ಡಿ. ಕೋಟೆ ಟು ಗದ್ಗೆ ರೋಡು, ಮೇನ್ ರೋಡು, ಗದ್ಗೆ ಹೋಗೋ ರೋಡಲ್ಲಿ ಅಲ್ಲಿ ಪಕ್ಕದಲ್ಲಿ ಕೋಟೆಯಿಂದ ಗದ್ಗೆ ಸರ್ಕಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಬರ್ಬೋದು. ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಕೆರೆ ಇದೆ. ಕೆರೆ ಪಕ್ಕದಲ್ಲಿ ಈ ಥರ ಚಾಕ್ಲೇಟ್ ತೊಗೊಂಡ್ಬಂದು ಸುರಿದಿದ್ದಾರೆ. ಯಾವ ಕಾರಣಕ್ಕೆ ಸುರಿದಿದ್ದಾರೆ ಅಂತ ಗೊತ್ತಿಲ್ಲ. ಚಾಕ್ಲೇಟ್ನ ಏನಾಗಿದೆ ಅಂದರೆ, ಮಕ್ಕಳು ಮೇನ್ ರೋಡಲ್ಲಿ ಸ್ಕೂಲ್ಗೆ ಹೋಗಿ ಬರೋದು ತುಂಬ ಜಾಸ್ತಿ ಇದ್ದಾರೆ. ನಡ್ಕೊಂಡು ಹೋಗಿ ಬರೋದು, ಸೈಕಲ್ ಹೋಗೋದು, ಬೈಕಲ್ಲಿ ಹೋಗೋದು. ಮಕ್ಕಳು ಅಕಸ್ಮಾತ್ ಚಾಕ್ಲೇಟ್ ತಗೊಂಡು ತಿಂದರೆ ಏನಾಗೋದು, ಈ ಚಾಕ್ಲೇಟ್ ಏನಾಗಿದೆ ಗೊತ್ತಿಲ್ಲ. ಇದ್ರ ಬಗ್ಗೆ ಈ ಚಾಕ್ಲೇಟಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಗೊತ್ತಿಲ್ಲ. ಡೇಟ್ ಎಕ್ಸ್ಪೈರಿ ಆಗಿದೆಯಾ ಅಥವಾ ಯಾವ ಕಾರಣಕ್ಕೆ ಇಲ್ಲಿ ಬಿಸಾಕಿದ್ದಾರೆ. ಒಂದು ಜಂಕ್ಷನ್ನಲ್ಲಿ ತುಂಬ ಎಕ್ಸ್ಪೈರಿ ಆಗಿರೋಂಥ ಚಾಕ್ಲೇಟ್ಗಳು ಇಲ್ಲಿ ಸುರಿದಿದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿಯೊಂದಿಗೆ ಇವತ್ತು ನಾನು ಮತ್ತು ಪುರಸಭೆ ಚೀಫ್ ಆಫೀಸರ್ ಇವತ್ತು ನಾವು ಜಂಟಿಯಾಗಿ ಇಲ್ಲಿ ಬಂದು ನೋಡಿದಾಗ ಸುಮಾರು ಕ್ವಿಂಟಾನ್ಗಟ್ಟಲೆ ಚಾಕ್ಲೇಟ್ಗಳು ಲಿವಿನ್ ಕಂಪ್ನಿ ಅನ್ನೋ ಒಂದು ಇದರಿಂದ ಕೂಡಿದಂಥ ಚಾಕ್ಲೇಟ್ಗಳು ಇಲ್ಲಿ ಬೆಂಕಿಸುವುದನ್ನು ಹಾಕಿದ್ದಾರೆ. ಇದನ್ನು ಎಕ್ಸ್ಪೈರಿ ಆಗೋದು ಮುಖ್ಯ ಅಲ್ಲ, ಎಕ್ಸ್ಪೈರಿ ಆದಮೇಲೆ ಅದನ್ನು ಪ್ರಾಪರ್ ಡೆಲಿವರಿ ಮಾಡೋವಂಥದ್ದು ವೆರಿ ಇಂಪಾರ್ಟೆಂಟು. ಸೊ ಅದನ್ನು ಇಲ್ಲಿ ಮೇಂಟೈನ್ ಮಾಡಿಲ್ಲ. ಸೊ ನಾವು ಈಗ ಕಂಪ್ನಿಯವ್ರಿಗೆ ಮಾಡಿ ಕೋಟೆ ತಾಲೂಕಿನಲ್ಲಿ ಯಾರು ALC ಡಿಸ್ಟ್ರಿಬ್ಯೂಟ್ರ್ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಇದು ಯಾರಿಗೆ ಸಪ್ಲೈ ಆಗಿತ್ತು, ಎಲ್ಲಿ ಸಪ್ಲೈ ಆಗಿತ್ತು ಇದನ್ನು ಕೇಳಿ ಸ್ವಲ್ಪ ಇದನ್ನು ಯಾರು ಹಾಕಿರ್ಬೋದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಅಂತ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಒಂದು ಸ್ವಲ್ಪ ಸ್ಯಾಂಪಲ್ಸು ತೊಗೊಂಡಿದ್ದೀನಿ. ಆ ಕಂಪ್ನಿಯವ್ರಿಗೆ ನಾನು ಡಿಸ್ಟ್ರಿಬ್ಯೂಟರ್ ಯಾರು ಅಂತ ನಾನು ಮತ್ತು ಪುರಸಭೆ ಚೀಫ್ ಆಫೀಸರು ತಿಳ್ಕೊಂಡು ಇದು ಯಾರು ಸಪ್ಲೈ ಆಗಿತ್ತು, ಎಲ್ಲೆಲ್ಲಿ ಸಪ್ಲೈ ಆಗಿತ್ತು, ಎಷ್ಟು ಕ್ವಾಂಟಿಟಿ ಸಪ್ಲೈ ಆಗಿತ್ತು ಇದನ್ನು ತಿಳ್ಕೊಂಡು ಸ್ವಲ್ಪ ನಮ್ಮ ಕೈಲಾದಷ್ಟು ಒಂದು ಇದನ್ನು ನಾವು ಕೈಗೆ ಎಚ್.ಡಿ. ಕೋಟೆ ಪಟ್ಟಣದ ಗದ್ಗೆಗೆ ಹೋಗುವಂಥ ಮುಖ್ಯ ರಸ್ತೆ. ಇಲ್ಲಿ ಬಲಭಾಗದಲ್ಲಿ ಕೆರೆ ಪಕ್ಕದಲ್ಲಿ ಯಾರೋ ಅಪರಿಚಿತರು ಯಾರೋ ಅಂತ ಇದು ಮಾಹಿತಿ ನಮಗೆ ಖಚಿತವಾಗಿ ತಿಳಿದು ಬಂದಿಲ್ಲ. ಈಗ ಲಾವಿಯನ್ ಕಂಪ್ನಿಯ ಚಾಕ್ಲೇಟ್ ಸುಮಾರು 1 ರಿಂದ 1.5 ಕ್ವಿಂಟಲ್ ಅಷ್ಟು ಪರಿಮಾಣ ಇರ್ತಕ್ಕಂಥದ್ದು ಚಾಕ್ಲೇಟನ್ನು ಇಲ್ಲಿ ವಿಲೇವಾರಿ ಮಾಡಿದ್ದಾರೆ. ಈ ವಿಲೇವಾರಿ ಮಾಡಿ ಇದನ್ನು ಈಗ ಬೆಂಕಿನೂ ಕೂಡ ಹಾಕಿರ್ತಕ್ಕಂಥ ಒಂದು ಪ್ರಕರಣ ಕಂಡುಬಂದಿದೆ. ಇದು ಯಾರು ಅಂತ ಪತ್ತೆ ಹಚ್ಚಿ ತಪ್ಪಿತಸ್ಥರ ಒಂದು ವಿರುದ್ಧ ನಾವು ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದೇ ಥರ ನಮ್ಮ ಎಚ್.ಡಿ. ಕೋಟೆ ಪಟ್ಟಣದಲ್ಲಿ ಕೆಲವೊಂದು ಕಡೆ ಈ ಥರ ಅನುಪಯುಕ್ತ ವಸ್ತುಗಳಾಗಿರ್ಬೋದು ಅಥವಾ ಎಕ್ಸ್ಪೈರಿ ಡೇಟ್ ಆಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಎಲ್ಲಿಂದರಲ್ಲಿ ಚೆಲ್ಲೋದು ಅದು ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಯಾರೇ ಆಗಲಿ ಇದನ್ನು ವಿಲೇವಾರಿ ಮಾಡಬೇಕಾದ್ರೆ ಸೂಕ್ತ ರೀತಿಯಲ್ಲಿ ವಿಲೇವಾರಿಯನ್ನು ಮಾಡಬೇಕಾಗಿದೆ. ಇದನ್ನು ಈಗ ಯಾರು ಈ ರೀತಿಯ ಒಂದು ಅಕ್ಷಮ್ಯವನ್ನು ಎಸಗಿದ್ದಾರೆ ಇದನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಹಾಗೆಯೇ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ವಿಚಾರವನ್ನು ಮಾಹಿತಿಯನ್ನು ಗೊತ್ತಾದಂಥ ಸಾರ್ವಜನಿಕರಾಗಿರ್ಬೋದು ಅಥವಾ ವರ್ತಕ ಸಂಘದ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು ಮಾಹಿತಿಯನ್ನು ನಮಗೆ ನೀಡಿದರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ರೀತಿಯ ಪ್ರಕರಣಗಳು ಮತ್ತು ನಮ್ಮ ಎಚ್.ಡಿ. ಕೋಟೆ ಪಟ್ಟಣದಲ್ಲಿ ಆಗಬಾರ್ದ ರೀತಿಯಲ್ಲಿ ಮತ್ತು ಇವತ್ತು ಪ್ರಕರಣಗಳು ಒಂದು ವೇಳೆ ಕಂಡು ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ನಾವು ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.